Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. 2/3 ಪ್ಲಸ್ 4/5 ಈಸ್ ಈಕ್ವಲ್ ಟು 4/5 ಪ್ಲಸ್ 2/3. ಇದರಲ್ಲಿ ಬಳಸಿರುವ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣವು. ಆಯ್ಕೆ ಎ ಆವರ್ತ ಗುಣ, ಬಿ ಪರಿವರ್ತನೀಯ ಗುಣ, ಸಿ ಸಹವರ್ತನೀಯ ಗುಣ, ಡಿ ಅನನ್ಯತಾಂಶ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ 2/3 ಪ್ಲಸ್ 4/5 ಅಲ್ವಾ. ಸೊ ಇವುಗಳ ಮೊತ್ತ ಏನಾಗಿದೆ ನೋಡಿ. 5 ಮತ್ತು 3ರ ಲಸ 15. ಅಂಶ 3 5 5 2 10 ಪ್ಲಸ್ 5 3 15 3 12. ಸೊ ಇದೆಷ್ಟು ಬರುತ್ತೆ? 22/15 ಈಸ್ ಈಕ್ವಲ್ ಟು 5 3 15 4 3 12 ಪ್ಲಸ್ 2 10 ಈಸ್ ಈಕ್ವಲ್ ಟು 22/15. ಸೊ ಎರಡೂ ಕಡೆ ಏನಾಗಿದೆ? ಉತ್ತರ ಸಮ ಬಂದಿದೆ. ಸೊ ಇಲ್ಲಿ ಏನಾಯ್ತು? ಸಂಖ್ಯೆಗಳ ಕ್ರಮವನ್ನ ಬದಲಾಯಿಸಿದ್ರು ಏನಾಯ್ತು? ಅವುಗಳ ಮೊತ್ತದ ಬದಲಾವಣೆ ಇರೋದಿಲ್ಲ. ಅಂದ್ರೆ ಏನಾಯ್ತು? ಎರಡು ಭಾಗಲಬ್ಧ ಸಂಖ್ಯೆಗಳನ್ನ 2/3 4/5 ಸೊ ಯಾವುದೇ ಕ್ರಮದಲ್ಲಿ ಕೂಡಿದ್ರು ಕೂಡ ಏನಾಯ್ತು? ಒಂದೇ ಫಲಿತಾಂಶ ಬರ್ತಾ ಇದೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಸಂಕಲನದ ಪರಿವರ್ತನೀಯ ನಿಯಮ ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ a/b ಪ್ಲಸ್ c/d ಇಸ್ ಈಕ್ವಲ್ ಟು c/d ಪ್ಲಸ್ a/b. ಸೊ ಇವುಗಳ ಕ್ರಮವನ್ನ ಬದಲಾಯಿಸಿ ಅವುಗಳ ಭಾಗಲಬ್ಧ ಸಂಖ್ಯೆಯನ್ನ ಕೂಡಿದ್ರು ಕೂಡ ಅವುಗಳ ಮೊತ್ತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣೋದಿಲ್ಲ. ಓಕೆ, ಸೊ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಪರಿವರ್ತನೀಯ ಗುಣ. ಸೊ ಇದರಲ್ಲಿ ಬಳಸಿರುವಂತಹ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣ ಯಾವುದಾಗಿದೆ ಹೇಳಿ? ಪರಿವರ್ತನೀಯ ಗುಣವಾಗಿದೆ. ಥ್ಯಾಂಕ್ ಯು.